ನಮಸ್ಕಾರ NM ನ್ಯೂಸ್ಗೆ. ಏನಪ್ಪ ಅಂದ್ರೆ ಸಾಲು ಮರದ ತಿಮ್ಮಕ್ಕ ಅಂದ್ರೆ ವೃಕ್ಷ ಪ್ರೇಮಿ ಸಾಲು ಮರದ ತಿಮ್ಮಕ್ಕ ಅವರು ನಿಧನ ಹೊಂದಿದಾರ್ರಿ. ಎಲ್ಲರಿಗೂ ಗೊತ್ತಾಗೈತಿ, ಎಲ್ಲರೂ ಸ್ಟೇಟಸ್ ಕೂಡ ಇಟ್ಟರು. ಇಡಬೇಕಾಗ್ತೈತಿ, ಯಾಕಂದ್ರೆ ನಮ್ಮ ಮಾದರಿ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರದೊಳಗೆ ಅಂಥವ್ರು ಅದಾರ ಅಂದ್ರೆ ಹೆಮ್ಮೆ ಪಡ್ಬೇಕಾಕೈತಿ. ಯಾಕಂದ್ರೆ ಅವ್ರಿಂತ್ರ ಅಲ್ಲಿ ಎಷ್ಟೋ ಗಿಡಗಳು ಬದುಕಿದಾವೆ, ಅಂದ್ರೆ ಎಷ್ಟೋ ಗಿಡಗಳು ಇನ್ನಾದರೂ ಉಸಿರಾಡತ್ತಾವಂದ್ರೆ ಅದು ಸಾಲು ಮರಕ್ಕೆ ತಿಮ್ಮಕ್ಕನ ಕಡಿತ. ಯಾಕಂದ್ರೆ ನಂಗೆ ಹೆಮ್ಮೆ ಆಕೈತ್ರಿ. ಯಾಕಂದ್ರೆ ನಮ್ಮ ಮನ್ಯಾಗ ಅಜ್ಜಿಗಳಿದ್ರು, ಅವರು ಗಿಡ ಹಚ್ತಿದ್ರು, ಅದನ್ನು ನೋಡಿ ನಮಗೆ ಭಾಳ ಖುಷಿ ಆಯ್ತಿತ್ತು. ಆದ್ರೆ ಅವರೆಲ್ಲ ನಿಧನರಾದ್ಮೇಗಿಂತ ಗಿಡಗಳು ಅನ್ನೋದು ನಾವು ಮರೆತುಬಿಟ್ಟು. ಆದ್ರೆ ಅಂತಾದ್ರೂ ಹೋಗು ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರು ಇದ್ರಲ್ಲ, ಅವ್ರು ಹಂಗೆ ಕಷ್ಟನೂ ಕಂಡಿರ, ಹಂಗೆ ಅವ್ರು ಹೆಂಗೆ ಗಿಡಗಳು ನೆಟ್ರಲ್ಲ. ಅವ್ರಿಗೆ ಸದ್ಯ ಒಂದು ಊರಾಗ ಹೆಂಗೆ ಕರಿತಾರೆ ನೀವು, ಯಾರಿಗಾರ ಒಂದು ಅಡ್ಡಿ ಹೆಸರು ಹೆಂಗೆ ಇಟ್ಟು ಕರಿತಾರಲ್ಲ ಹಂಗೆ ಅವರು ಸಾಲಾಗೆ ಗಿಡಗಳು ಹೆಚ್ಚಿ ಹಿಂಗೆ ಇದನ್ನು ಮಾಡುತ್ತೆ. ಸಾಲು ಮರದ ತಿಮ್ಮಕ್ಕ ಅಂತ ಕರೆದ್ರು ಅವ್ರು. ನಮಗಿದು ಹಿಂಗೆ ಗೊತ್ತಿದ್ದಿದ್ದ ಪ್ರಕಾರ ನಾ ಹೇಳತ್ತಾನೆ ನನ್ನ ನ್ಯೂಸ್ ಒಳಗೆ. ಆದರೆ ಅವರು ಗಿಡ ಹಚ್ಚಕ್ಕೆ ಕಾರಣ ಏನಪ್ಪ, ಅವ್ರಿಗೆ ಮಕ್ಕಳು ಇದ್ದು ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಮಕ್ಳು ಇರೋಕ್ಕೆಲ್ಲ ಗಿಡಗಳನ್ನ ನನ್ನ ಮಕ್ಕಳಂತೆ ಬೆಳೆಸಿರಂತೆ ಎಷ್ಟೋ ಮಂದಿ ಹೇಳ್ತಾರೆ. ಅದು ಕರೆಯಿತು ಸುಳ್ಳೈತು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಹಿಂಗೆ ಅಂತಾರೆ. ಅವ್ರಿಗೆಲ್ಲ ಪ್ರಶಸ್ತಿಗಳು ಬಂದು ಎಲ್ಲ ಕೊಡ್ಬೇಕಾಕೈತಿ. ಯಾಕಂದ್ರೆ ಕೊಡಬೇಕ, ಅವ್ರ ಗತಿ ಗಿಡ ಹಚ್ಚಕ್ಕೆ ಹೆಂಗೂ ಆಗೋದೇ ಇಲ್ಲ. ಈಗಲಾದರೂ ವೃಕ್ಷ ಪ್ರೇಮಿ ಅವ್ರು 114 ವರ್ಷ ಬದುಕಿದಾರಂದ್ರೆ ಆ ಗಿಡಗಳ ಆಶೀರ್ವಾದ ಅವ್ರ ಮ್ಯಾಲಿತ್ತು. ಅಷ್ಟು ವರ್ಷ ಈಗಿನ ಹಂಗೆ ಅನ್ಬಾರ್ದು. ನಾನು ಒಂದು ಇದು ಅಂತಾರಲ್ಲ, ಅಟ್ಟು ಬದುಕೋದಿಲ್ಲ ಈಗಿನ ಅವ್ರ ಕರೆ. ಸಾಲು ಮರದ ತಿಮ್ಮಕ್ಕ 114 ವರ್ಷ ಬದುಕಿ ಒಂದು ಸಾಧನೆ ಅಂತಾರಲ್ಲ, ಅದನ್ನು ಅವ್ರು ಮಾಡಿರೋ ಸಾಧನೆ ಅವ್ರಿಗೆ ಗೊತ್ತಿರಕ್ಕಿಲ್ಲ. ನಾ ಸಾಧನೆ ಮಾಡತ್ತಾನೆ ಇವು ಮಾಡ್ತಾನೆ ಅಂತ ಆ ಹಳಿ ಕಾಲದಾಗ. ಆದ್ರೆ ಅವ್ರು ಏನಂತ ತಿಳ್ಕೊಂಡ್ರು, ಗಿಡಗಳು ಹಚ್ಬೇಕಂತ ಅವ್ರು ತಲೆಯಾಗ ಮೊದ್ಲಿಂತ್ರನ. ಆದ್ರೆ ಅವ್ರು ನಿಧನ ಆಗಿದಾರಲ್ಲ, ನಮಗೂ ಭಾಳ ಒಂಥರ ಅನಿಸ್ತು. ಯಾಕಂದ್ರೆ ನಾವು ಸಣ್ಣತ್ತಿದ್ದಾಗಿದ್ರು ನಮ್ಮ ಶಾಲೆಯೊಳಗೆ ನಮ್ಮ ಟೀಚರು ಕಲಿಸಿರು, ಸಾಲು ಮರದ ತಿಮ್ಮಕ್ಕ ಹಿಂಗೆ ಗಿಡಗಳು ಬೆಳೆಸ್ತಿರು, ಹಿಂಗೈತೆ ಅಂತ ಅವ್ರದ್ದು ಒಂದು ಪಾಠ ಬರ್ತಿತ್ತು ನಮ್ಗೆ. ನನಗೆ ಅದನ್ನ ಕೇಳಿದಾಗೆಲ್ಲ ಮೋಟಿವೇಶನ್ ಅಂತಾರೆ ನೋಡಿದ್ರಿ, ಹಂಗಾಕಿ ನಾವು ಒಂದು ಏನಾರು ಮಾಡ್ಬೇಕಲ್ಲ ಅಂತ. ಆದ್ರೆ ಅವ್ರ ಗತಿ ಅದು ಆಗೋದಿಲ್ಲ ಬಿಟ್ರೆ ನಮ್ಗೆ. ನಾವು ಈಗಿನವ್ರ ಎಲ್ಲಿ ಏನು ತಿಂದು ಬೀಳ್ತಾವೋ, ಎಲ್ಲಿ ಏನಾಕೈತಿ ಗೊತ್ತಿಲ್ಲ, ಇಷ್ಟ ಏನು ಪರಕಿಲ್ಲ. ಅದಕ್ಕೆ ಹೇಳೋದು ನಿಮಗೆ, ಅವ್ರ ಗತಿ ಒಂದು ಗಿಡ ಹಚ್ಚ್ರಿ. ಅವ್ರು ಏನು ಹೇಳಿದಾರೆ ಅಂದ್ರೆ, ಬಡವ ಅನ್ನೋದ್ಲೆ, ಶ್ರೀಮಂತ ಅನ್ನೋದ್ಲೆ, ಭಿಕ್ಷುಕ್ ಅನ್ನೋದ್ಲೆ, ಒಟ್ಟ ನೀ ಬಡವ ಆಗು ಶ್ರೀಮಂತರು ಏನಾರ ಆಗಿರ ಒಂದು ಗಿಡ ನೆಡ ಅಂತ ಹೇಳಿದಾರೆ ಅವರು ಸಾಯುವ ಮುಂಚೆ. ಇಷ್ಟು ಹೇಳಿದಾರೆ ನೋಡ್ರಿ ಅವ್ರು. ನೀವು ಮತ್ತು ಏನಾರ ಆಗುವ ಇಲ್ಲಿ ನೀ ಒಂದು ಕೆರೆ ಕಟ್ಟೆಗಳನ್ನ ಕಟ್ಟಿಸು, ಒಟ್ಟು ಜನರಿಗೆ ಒಳಿತಾಗೋದನ್ನ ಮಾಡಂತ ಹೇಳಿದಾರೆ ಅವರು. ಗಿಡಗಳು ನೆಡ್ರಿ, ಒಟ್ಟು ಮುಂದಿನ ನಿಮ್ಮ ಮಕ್ಕಳಿಗೋಸ್ಕರ ಅವರು ಬರ್ತೈತಿ, ಗಿಡಗಳು ನೆಡ್ರಿ. ಅವ್ರು ಹೇಳಿದ ಕರೆನೇ ಐತಿ. ಯಾಕಂದ್ರೆ ಮುಂದೆ ಬರೋ ಇದ್ರಾಗ ಗಿಡಗಳು ನೆಡ್ಬೇಕಾಕೈತಿ. ನೀವು ಅವ್ರನ್ನ ನೋಡೇನ ಗೋರ್ಮೆಂಟ್ ಇನ್ನಾದರೂ ರೋಡ್ ಬಡ್ಡಿ ಗಿಡ ಹಚ್ಚತೈತಿ. ಅವರು ಹಚ್ಚುವಾಗ ರಸ್ತೆ ಇರೋಕ್ಕಲ್ಲ, ಅವ್ರು ಬರೀ ಚಕಡಿಗೆ ಇದಂತಾರೆ ನೋಡಿದಾರೆ, ಅಡ್ಡಾಡಿದ್ದಾರೆ ಅಂತಲ್ಲಿ ಗಿಡ ಹಚ್ಚಿರೋರು. ಆದ್ರೆ ಈಗ ಅದರ ರಸ್ತೆ ಅಂಥದನ್ನು ನೋಡೇ ಈ ಸದ್ಯ ಗೋರ್ಮೆಂಟ್ ಹಿಂಗೆ ಸೈಡ್ ರಸ್ತಾ ಬಡ್ಡಿ ಗಿಡ ಹಚ್ತೈತಿ. ತಿಳ್ಕೊಂಬಿಡ್ರಿ ನೀವು ಎಲ್ಲಿತ್ತು ನಮ್ಮ ಗೋರ್ಮೆಂಟ. ಅವ್ರು ಅವಾಗನ ಹಂಗೆ ರಸ್ತಾ ಬಡ್ಡಿ ಗಿಡ ಹಚ್ಚಿದಾರೆ. ಅಂಥವ್ರು ಇದ್ರಿ. ಅವ್ರು ನಿಧನರಾದ್ರಲ್ಲ, ಭಾಳ ಒಂದು ಇದಾಕತಿ ಏನಂತಾರಲ್ಲ, ಭಾಳ ಹರ್ಟದ ಅನ್ಕದ್ರಿ. ಯಾಕಂದ್ರೆ ಸಾಲು ಮರದ ತಿಮ್ಮಕ್ಕ ರೀ, ಅವ್ರು ಸತ್ಯದ ಸುದ್ದಿ ಕೇಳಿ ನಮಗೂ ಭಾಳ ಕೆಟ್ಟ ಅನಿಸ್ತು. ಕರೆ ಏನು ಮಾಡಕ್ಕೆ ಬರೋದಿಲ್ಲ ರೀ. ಎಲ್ಲರೂ ಒಂದು ಸೋಗ್ಬೇಕಂತಾರಲ್ಲ, ಅವ್ರು ಸಾಧನೆ ಮಾಡಿ ಹೋಗಿದಾರೆ, ನಮಗೇನು ಮಾಡೋಕ್ಕಾಗತ್ತೆ. ಇಷ್ಟಪಡ್ಕಂತ ತಿಳ್ಕೊಂಡು ನೀವು ವಿಡಿಯೋ ನೋಡ್ತಾರೆ, ಏನು ಮಾಡೋಕ್ಕಾಗಿಲ್ಲ ಅಂತ ತಿಳ್ಕೊರಿ, ತಪ್ಪಿರ್ರಿ. ನೀವೇನಾದ್ರು ದೊಡ್ಡ ಸಾಧನೆ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಪ್ರಕಾರ ಇರ್ಬೋದು. ಅವ್ರ ಗತಿ ಅಂತೀರಿ ನಮಗೆ ಆಗೋಕ್ಕಾಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಏನು ಮಾಡಕ್ಕೆ ಬರೋದಿಲ್ಲ ರೀ. ಕರೆ ಗಿಡಗಳು ನೆಡ್ರಿ. ವೃಕ್ಷ ಪ್ರೇಮಿ ಸಾಲು ಮರದ ತಿಮ್ಮಕ್ಕ ಅವ್ರ ಗತಿ ಗಿಡಗಳು ನೆಡ್ರಿ. ಒಂದರ ಗಿಡ ಹಚ್ಚ್ರಿ. ನಾವಂತ್ರಿ ಹೆಚ್ಚಿರ್ತವ್ರು ನಮ್ಮ ಹೊಲದೊಳಗೆ ಅಂತೀರಿ, ರಗಡೆ ಹೆಚ್ಚಿರ್ತಾವೆ. ಆದ್ರೆ ಒಂದು ಗಿಡ ಹಚ್ಚಿ ಒಂದು ಕಡಿಯಾಕತ್ರ ನನ್ನ ಜೀವ ಮರಿದಾಗ ಆಗ್ತಿರ್ತೈತೆ ರೀ. ಒಂದು ಗಿಡ ಕಡಿಯತ್ರಿ ಅಂದ್ರೆ ಅದನ್ನು ನೋಡಿದಾಗ ಒಮ್ಮೆ ಜೀವ ಮರ್ತೈತಿ ನನ್ನ. ಅದು ಎಷ್ಟು ಖುಷಿಯಾಗಿ ಬೆಳೆಯತ್ತಿತ್ತು ಅದನ್ನು ಕಡ್ದ್ರೆ ಅಂತೇಳಿ. ಏನು ಮಾಡಕ್ಕೆ ಬರೋದಿಲ್ಲ. ನಿಮಗೆ ಏನು ಅನಿಸ್ತು ಈ ವಿಡಿಯೋ ಕೇಳಿ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರಿದ್ಲೆ ನಮ್ಮ ನ್ಯೂಸನ್ನು ಬೆಳೆಸ್ರಿ.